ಅಭಿವೃದ್ಧಿ ಕೆಲಸಗಳನ್ನ ನಾವು ಚನ್ನಪಟ್ಟಣ ತಾಲೂಕಿನಲ್ಲಿ ನಾವೆಲ್ಲ ಇಲ್ಲಿ ಕೂತಿದ್ವಿ ಮುಖಂಡರುಗಳು, ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಆ ಊರಿನ ಬೀದಿ ಹೇಳುತ್ತೆ. ನಾವು ಯಾವ ಎಕ್ಸ್ಟೆನ್ಷನ್ಗೆ ಬಂದಿದ್ದೀವಿ, ಇಷ್ಟು ಚೆನ್ನಾಗಿ ಕಾಂಕ್ರೀಟ್ ರೋಡ್ಗಳು, ರಸ್ತೆಗಳು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಜನ ಹೇಳ್ತಾ ಇದ್ರು. ಇಲ್ಲೆಲ್ಲೋ ಈಗ ದೇವೇಗೌಡರ ಕುಟುಂಬವನ್ನ ನಿಂದಿಸ್ಬಿಟ್ರೆ ನಮಗೆ ಗೂಟದ ಕಾರ್ ಸಿಗುತ್ತೆ, ಇನ್ನೇನೋ ಮಾಡ್ತಾರೆ ಅಂತ ಪಾಪ ಭ್ರಮೆ ನಿಮಗಿದೆ. ನೀವು ಹೋಗಿರ್ತಕ್ಕಂಥದ್ದು ಎಂಥ ದೊಡ್ಡ ಹುತ್ತ ಅಂತಕ್ಕಂಥದ್ದನ್ನು ಅರ್ಥಕೋಬೇಕು. ಅಲ್ಲಿ ಘಟಸರ್ಪಗಳು ನಿಮ್ಮನ್ನ ಈಚೆಗೆ ಕೆಮ್ಮದಂಗೆ ಇಟ್ಕೋತಾರೆ. ನೋಡ್ತಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಂಡವಾಳ ಗೊತ್ತಾಗುತ್ತೆ. ಈ ದುರಂಕಾರದ ಮಾತುಗಳನ್ನು ಬಿಟ್ಟು ದೇವೇಗೌಡರು ಇಗ್ಲೂರು ಪ್ರಾಜೆಕ್ಟ್ನ ಕಟ್ತೇ ಇದ್ದಿದ್ರೆ ಚನ್ನಪಟ್ಟಣಕ್ಕೆ ಯಾವುದೋ ಒಂದು ಸೀಸನಲ್ಲಿ ನೀರು ಹರಿತದೆ ಹೊಳೆನಲ್ಲಿ, ಆ ನೀರು ನಿಲ್ಲಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗೋನು ದೂರದೃಷ್ಟಿ ಇಟ್ಕೊಂಡು ಕಟ್ಟಿದ್ರು. ಅಲ್ಲಿಂದ ಯಾವುದೋ ಒಂದು 17 ಕೆರೆ ನೀರು ತುಂಬಿಸ್ಬಿಟ್ಟು ನಾನೇ ಭಗೀರಥ ಅಂದರೆ 540 ಕೋಟಿ ಮಂಜೂರು ಮಾಡಿ, ನಾನು ಕ್ಯಾಬಿನೆಟ್ ಮಂತ್ರಿ ಆಗಿದ್ದೆ ಕುಮಾರಣ್ಣವರು, ಸತ್ತೇಗಾಲದಿಂದ ಕಾವೇರಿ ಹೊಳೆಯಿಂದ ರಾಮನಗರ ಜಿಲ್ಲೆಗೆ ಚನ್ನಪಟ್ಟಣ ಸೇರಿದಾಗ ಎಲ್ಲೆಲ್ಲಿಗೆ ಇವತ್ತು ನೀರು ತಂದು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಅದೇ 106 ಕೋಟಿ ಚನ್ನಪಟ್ಟಣ ರಾಮನಗರ UGDಗಳಿಗೆ ಮಾಗಡಿಗೆ ನೀರು ತುಂಬಿಸುವಂಥ ಕಾರ್ಯಕ್ರಮ ಹೊಸ್ದಾಗಿ ರಾಮನಗರ ಜಿಲ್ಲೆ ಮಾಡಿ ಆ ಕಟ್ಟಡಗಳು ಹೇಳ್ತೇವಲ್ರಿ ಕುಮಾರಣ್ಣವ್ರ ರೇವಣ್ಣವ್ರ ಹೆಸರನ್ನ ನೀವು ಹೇಳ್ಬೇಕಾ ಯೋಗೀಶ್ವರ ಅವರೇ? ಇದೆಲ್ಲ ಗೌರವವಲ್ಲ. ನಿಮ್ಮ ಮುಂದಿನ ರಾಜಕೀಯ ಸ್ಥಿತಿ ಮುಂದಕ್ಕೆ ಏನಾಯ್ತದೆ ಅಂತಂದ ನಾವು ನೋಡ್ತೀವಿ. ಹಂಗಂತೇಳಿ ನೀವು ಏನು JDS ಮುಗ್ಸೋರಂಗೆ ಮಾತಾಡ್ತಿರಲ್ಲ. ಈ ಪಾಪ ಯಡಿಯೂರಪ್ಪರು ವಿಜೇಂದ್ರರು ಕಿರ್ಕೊಳ ಕೊಟ್ಬಿಟ್ರಂತೆ ರೋಡ್ ಹೋಗೋಕ್ಕೆ. ಇವ್ರೇನೇನು ಮಾಡಿದ್ರು ಅಂತಕ್ಕಂಥದ್ದನ್ನ ಎಲ್ಲ ಬಂಡ್ಲು ಮಾಡಿ ಇಟ್ಕೊಂಡವ್ರೆ BJPಯವರು. ಗೌರವವಾಗಿ ದೇವೇಗೌಡರ ಕುಟುಂಬದ ಬಗ್ಗೆ ಸರಿಯಾಗಿ ಮಾತಾಡೋದನ್ನು ಕಲೀರಿ. ಅಲ್ಲ ರೀ, ವಂಶ ಪರಂಪರೆ ರಾಜಕಾರಣ ಅಂತಿರಲ್ಲ, ನಿಮ್ದೇನ್ರಿ ನಿಮ್ಮ ಪಕ್ಷದಲ್ಲೇ ಈಗ ಹೋಗಿದೆಯಲ್ಲಪ್ಪ ನೀನು ಕಾಂಗ್ರೆಸ್ ಪಕ್ಷದಲ್ಲಿ, ಲಿಸ್ಟ್ ಕೊಡ್ಲಾ, ಒಂದು 50 ಜನದ ಕೊಡ್ಲಾ? 50 ಜನದ್ದ? ಈಗ ನೋಡಪ್ಪ, ಜವಾಹರ್ಲಾಲ್ ನೆಹರು ಅವರಾಯ್ತು, ಇಂದಿರಾ ಗಾಂಧಿಯವರಾಯ್ತು, ರಾಜೀವ್ ಗಾಂಧಿಯವರಾಯ್ತು, ರಾಹುಲ್ ಗಾಂಧಿಯವರಾಯ್ತು, ಈಗ ಪ್ರಿಯಾಂಕಾ ಗಾಂಧಿಯವರು. ಅದು ವಂಶ ಪಾರಂಪರ್ಯ ರಾಜಕಾರಣ ಅಲ್ವಾ? ಬೇಡ. ಈಗ ಇಲ್ಲಿ ಸಂಡೂರಲ್ಲಿ ಮಾಡಿದ್ರಲ್ಲಪ್ಪ, ನನ್ನ ಜೊತೆನೇ MLA ಆಗಿದ್ದ ಅಂತವ್ರು. ಈಗ ಅವ್ರ ಹೆಂಡ್ತಿನೇ ಕ್ಯಾಂಡ್ ಮಾಡಿದ್ರಿ. ಖರ್ಗೆ ಮಗ ಅಳಿಯ ಖರ್ಗೆ ಅವರು. ಬೇಡ, ನಿಂದೆ ಕುಟುಂಬ ಹೇಳಪ್ಪ. ನಿನ್ನ ತಮ್ಮನ್ನು ಜಿಲ್ಲಾ ಪಂಚಾಯತಿ, ನಿನ್ನ ತಮ್ಮನೇನು ನಿನ್ನ ಹೆಂಡ್ತಿನೂ ಜಿಲ್ಲಾ ಪಂಚಾಯತಿ. ಇದು ನಿಮ್ದು ವಂಶ ಪರಂಪರೆ ರಾಜಕಾರಣ ಅಲ್ವಾ? ಮಾತಾಡುವಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಏನು ತೀರ್ಮಾನ ಕೊಡ್ತಾರೋ ಅದು ಅಂತಿಮ. ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು, ನಿಮ್ಮ ಕೇಮೆ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.